ವೀಕ್ಷಕರೇ, ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಏನಿವತ್ತು ಬೇಸಿಗೆ ಕಾಲ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ ತಿಂಗಳಿದ್ರೂ ಕೂಡ ಈಗಾಗಲೇ ಸೂರ್ಯನ ಬಿಸಿ ಶಾಖ ಎಲ್ಲೆಡೆ ಪ್ರಾರಂಭ ಆಗಿದೆ. ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. 12 ಗಂಟೆ ಆದ ನಂತರ ಬಹಳ ಬಿಸಿಲಿನ ತಾಪಕ್ಕೆ ಜನ ಈಗಾಗಲೇ ಸೊರಗೋಗ್ತಾ ಇದ್ದಾರೆ. ಮುಂಬರ್ತಕ್ಕಂಥ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಒಂದು ಬಿಸಿಲಿನ ತಾಪಮಾನ ಮತ್ತಷ್ಟು ಏರಿಕೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಪ್ರಮುಖವಾದಂಥ ಒಂದು ವಿಚಾರದ ಬಗ್ಗೆ ಗಮನವನ್ನು ಸೆಳೆಯಲಿಕ್ಕೆ ಬಂದಿದ್ದೇನೆ. ಏನು ನಾವು ಇವತ್ತಿನ ಕಾಲದಲ್ಲಿ ನಾವು ತಿನ್ನುವ ಆಹಾರ, ಕುಡಿಯುವ ನೀರು ಸೇರಿದಂತೆ ನಾವೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ, ಅದರಲ್ಲಿ ಒಂದಲ್ಲ ಒಂದು ರೀತಿ ಪ್ಲಾಸ್ಟಿಕ್ ಅಂಶ ಬಹಳ ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಹಾಗಾಗಿ ಇವತ್ತು ಏನು ಹಿಂದೆ ಎಲ್ಲ 100 ವರ್ಷ 120 ವರ್ಷ ಬದುಕ್ತಾ ಇದ್ರು, ಇವತ್ತು ಕೇವಲ 50 ವರ್ಷ 60 ವರ್ಷಕ್ಕೆ ಆಯಸ್ಸು ಕಡಿಮೆ ಆಗ್ತಾ ಇದೆ. ಜೊತೆಗೆ ಚಿಕ್ಕ ಮಕ್ಕಳಲ್ಲೇ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇದೆ. ಆದರೆ ಹಿಂದೆ ನಮ್ಮ ಪೂರ್ವಿಕರು ಮಣ್ಣಿನಿಂದ ಮಾಡಿದಂಥ ಮಡಿಕೆಗಳಲ್ಲಿ, ಮಣ್ಣಿನಿಂದ ಮಾಡಿದಂಥ ಒಂದು ಏನು ನಾವು ಸ್ಟೀಲ್ ತಪ್ಪಲೆ ಅಂತೀವಿ, ಲೋಟ ಅಂತೀವಿ, ಇದೆಲ್ಲವನ್ನು ಕೂಡ ನಮ್ಮ ಪೂರ್ವಿಕರು ಮಣ್ಣಿನಿಂದ ತಯಾರನ್ನು ಮಾಡಿಕೊಂಡು ದಿನನಿತ್ಯ ಅದರಲ್ಲಿ ಆಹಾರವನ್ನು ಸೇವಿಸುವಂಥದ್ದು, ಕುಡಿಯುವ ನೀರನ್ನು ಸೇವಿಸುವಂಥ ಯೋಜನೆಯನ್ನು ಏನು ಹಾಕ್ಕೊಂಡು ಬಂದಿದ್ದರು. ಅವರ ಆರೋಗ್ಯದ ದೃಷ್ಟಿ, ಅವರ ಆರೋಗ್ಯದ ಫಲ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಾಯಿತ್ತು. ಆದರೆ ಇವತ್ತು ನಾವು ಪ್ರತಿಯೊಂದಕ್ಕೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇರುವಂಥ ಹಿನ್ನೆಲೆ ನಮಗೆ ಬಹಳಷ್ಟು ರೋಗಗಳು ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಜೀರ್ಣಕ್ರಿಯೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಕ್ಯಾನ್ಸರ್ ಅಂತಹ ಮಾರಕ ರೋಗಗಳು ಬರ್ತಾ ಇದೆ. ಪ್ರಮುಖವಾಗಿ ಮಹಿಳೆಯರಲ್ಲಿ PCOD ಅಂತಕ್ಕಂಥ ಸಮಸ್ಯೆ, ಅಂದರೆ ಮದುವೆಯಾಗಿ 5 ವರ್ಷ 10 ವರ್ಷ ಇದ್ದರೂ ಕೂಡ ಕೆಲವರಿಗೆ ಮಕ್ಕಳಾಗೋದಿಲ್ಲ. ಆ ಮಕ್ಕಳು ಆಗದೇ ಇರತಕ್ಕಂಥ ಏನು ಆ ದುಸ್ಥಿತಿ ಇವತ್ತೇನು ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಪ್ರಮುಖ ಕಾರಣ ಅಂದರೆ ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ಲಾಸ್ಟಿಕ್ ಅಂಶ ಏನು ಕಂಡು ಬರ್ತಾ ಇದೆ, ಅದು ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಹಾಗಾಗಿ ಇವತ್ತು ಮಣ್ಣಿನ ಮಡಿಕೆಗಳು, ಮಣ್ಣಿನಿಂದ ತಯಾರಾದಂಥ ಪದಾರ್ಥಗಳಿಂದ ನಾವು ಆಹಾರ, ನೀರು ಇವನ್ನ ಸೇವಿಸ್ತಾ ಬಂದರೆ ಭಾಳಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತದೆ. ಜೊತೆಗೆ ಮಹಿಳೆಯರಲ್ಲಿ ಇರ್ತಕ್ಕಂಥ PCOD ಸಮಸ್ಯೆಗೆ ಇದು ರಾಮಬಾಣ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾಯಿದೆ. ಏನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕುಡಿಕೆ ಬೇವೂರು ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬ ಇವತ್ತು ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಕೂಡ ಈ ಒಂದು ವೃತ್ತಿಯನ್ನು, ತಮ್ಮ ಪರಂಪರೆಯನ್ನು ಸಂಪ್ರದಾಯವನ್ನು ಉಳಿಸ್ಕೊಂಡು ಕುಡಿಕೆ ಬೇವೂರು ಗ್ರಾಮಸ್ಥರು ಬರ್ತಾ ಇದ್ದಾರೆ, ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಧರ್ ಮತ್ತು ಸರಸ್ವತಿ ಎನ್ನುವಂಥವರು ಇಬ್ಬರೂ ಕೂಡ ತಮ್ಮ ಮನೆಯಲ್ಲಿ ಕುಡಿಕೆಗಳನ್ನು, ಏನು ಮಡಿಕೆ ಆಗಿರ್ಬೋದು, ಕುಡಿಕೆಗಳು, ಜೊತೆಗೆ ಮಣ್ಣಿನಿಂದ ಸಾಕಷ್ಟು ರೀತಿಯ ಬಗೆ ಬಗೆಯ ಸಾಮಾನುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಮಣ್ಣಿನ ಮಡಿಕೆಗಳಾಗಿರ್ಬೋದು, ಟೀ ಕಾಫಿ ಕುಡಿತಕ್ಕಂಥ ಕುಡಿಕೆಗಳು, ಮಜ್ಜಿಗೆ ಇಡ್ತಕ್ಕಂಥ ಮಡಿಕೆ, ಜೊತೆಗೆ ಏನು ಹಾಲನ್ನು ಕಾಯಿಸುವಂಥ ಮಡಿಕೆಗಳು, ಈ ರೀತಿ ಏನು ನಾವು ದಿನನಿತ್ಯ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಅಂಶದಲ್ಲಿ ಏನು ನಾವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೇವೆ, ಅದೆಲ್ಲವನ್ನು ಕೂಡ ಇವರು ಮಣ್ಣಿನಿಂದ ತಯಾರು ಮಾಡಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ.
ಇದು ಒಂದು ಕಡೆ ಪರಂಪರೆ ಮತ್ತು ಸಂಪ್ರದಾಯವನ್ನು ಉಳಿಸ್ತಕ್ಕಂಥ ಕೆಲಸ ಆದರೆ, ಮತ್ತೊಂದು ಕಡೆ ಜನರ ಆರೋಗ್ಯದ ದೃಷ್ಟಿ ಕೂಡ ಇವರ ಮೂಲ ಉದ್ದೇಶ ಆಗಿದೆ. ನಾವು ಈ ಮಣ್ಣಿನ ಮಡಕೆ, ಕುಡಿಕೆ ಮತ್ತು ಮಣ್ಣಿನಿಂದ ತಯಾರಾದಂಥ ವಸ್ತುಗಳನ್ನು ಸಾರ್ವಜನಿಕರಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಇದ್ರ ಕಡೆ ಗಮನ ಕೊಟ್ಟು ಇದನ್ನು ಬಳಸಬೇಕು. ಯಾಕೆ ಅಂತಂದರೆ ಇವತ್ತು ಈಗಿನ ಒಂದು ಜನ್ರೇಷನ್ನು 50ರಿಂದ 60 ವರ್ಷದವರೆಗೆ ಬಾಳೋದೇ ಒಂದು ದೊಡ್ಡ ಇದಾಗಿದೆ, ಸವಾಲಾಗಿದೆ. ಏನಪ್ಪ ಇದಕ್ಕೆ ಕಾರಣ ಅಂತಂದರೆ, ನಾವು ಎಲ್ಲೇ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ, ಒಂದು ಹೋಟೆಲ್ಗೆ ಹೋಗಲಿ, ಒಂದು ಅಂಗಡಿಗೆ ಹೋಗಲಿ, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಎಲೆ, ಈ ಥರ ಪ್ಲಾಸ್ಟಿಕ್ನಿಂದ ತಯಾರಾದಂಥ ವಸ್ತುಗಳಿಂದಲೇ ನಾವು ಇವತ್ತು ಬೆಳಗ್ಗೆ ದಿನನಿತ್ಯ ಊಟ, ತಿಂಡಿ, ಕಾಫಿಯನ್ನು ನಾವು ಕುಡಿತಾ ಇದ್ದೀವಿ. ದಯಮಾಡಿ ಯಾರೇ ಸಾರ್ವಜನಿಕರಾಗಲಿ, ನಾಗರಿಕರಾಗಲಿ ಮತ್ತು ಸರ್ಕಾರಗಳಾಗಲಿ ಇದ್ರ ಕಡೆ ಗಮನ ವಹಿಸಿ ನಮ್ಮ ಮಣ್ಣಿನಿಂದ ತಯಾರಾದಂತಹ ಒಂದು ಪಾತ್ರೆಗಳಾಗಿರ್ಬೋದು, ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, ಮತ್ತು ಗಡಿಗೆ ಆಗಿರ್ಬೋದು, ಮತ್ತು ಅಳಗೆ ಆಗಿರ್ಬೋದು, ಈ ಥರ ಊಜಿ ಆಗಿರ್ಬೋದು, ಇದರಿಂದ ಉಪಯೋಗಿಸುವಂಥ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ ನಾವು ಹಿಂದಿನವರಿದ್ದಂಗೆ 70ರಿಂದ 80 ವರ್ಷ ನಾವು ಬದುಕ್ಬೋದು, ಬಾಳ್ಬೋದು. ಇವತ್ತೇನಾಗಿದೆ ಅಂದರೆ ಪರಿಸರದಲ್ಲಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಮಕ್ಕಳಿಂದ ಹಿಡಿದು ದೊಡ್ಡದವ್ರಿಗೂ BP, ಶುಗರು ಮತ್ತು PCOD ಪ್ರಾಬ್ಲಮ್ಗಳು ಹೆಣ್ಮಕ್ಳಲ್ಲಿ ಯಥೇಚ್ಛವಾಗಿ ಎಲ್ಲರಲ್ಲೂ ಕಾಣ್ಬರ್ತಾ ಇದೆ. ಯಾಕೆಂದರೆ ಪರಿಸರದಲ್ಲಿ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮಕ್ಳುಗಳಿಗೆ ಊಟದ ಡಬ್ಬಿ ಆಗಿರ್ಬೋದು, ದೊಡ್ಡವ್ರು ಗಾರ್ಮೆಂಟ್ಸ್ಗೆ ಹೋಗೋರು ಊಟದ ಬಾಕ್ಸ್ಗಳಾಗಿರ್ಬೋದು, ಮತ್ತು ಮಕ್ಳಿಗೆ ಮನೆಗಳಲ್ಲಿ ನೀರು ಕುಡಿಯೋಕ್ಕೆ ಗ್ಲಾಸ್ಗಳಾಗಿರ್ಬೋದು, ಎಲ್ಲ ಪ್ಲಾಸ್ಟಿಕ್ಕಿಂದ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಲ್ಲೂ ಆರೋಗ್ಯದಲ್ಲಿ ಏರುಪೇರುಗಳು ಕಾಣ್ತಾ ಇದೆ. ಯಾಕೆ ಅಂದರೆ ಅದೆಲ್ಲ ಕೆಮಿಕಲಿಂದ ಮಾಡಿರೋದ್ರಿಂದ ನಮ್ಮ ಡೈರೆಕ್ಟ್ ನಮ್ಮ ದೇಹದಲ್ಲೇ ಹೊಕ್ಕಿ ಎಲ್ಲ ರೀತಿಯ ನಾನಾ ರೀತಿಯ ರೋಗಗಳು ಬರ್ತಾ ಇದೆ. ದಯವಿಟ್ಟು ನಮ್ಮ ಮಣ್ಣಿನ ಮಡಕೆ, ಕುಡಿಕೆಗಳನ್ನ ತಗೊಂಡು ಯುವ ಪೀಳಿಗೆಯಲ್ಲಿ ಮುಂದುವರ್ಸ್ಕೊಂಡು ಹೋದರೆ ಯಾವುದೇ ರೀತಿಯ ತೊಂದರೆಗಳು ಯಾರಿಗೂ ಬರಲ್ಲ. ಮಡಕೆ, ಕುಡಿಕೆಗಳನ್ನ ಆದಷ್ಟು ಹೆಚ್ಚಿನದಾಗಿ ಉಪಯೋಗಿಸಿ. ಹೆಣ್ಮಕ್ಳುಗಳು PCOD ಕಾರ್ಯಕ್ರಮದಿಂದ ಇದರಿಂದ ಪ್ರಾಬ್ಲಮಿಂದ ಕೆಲವ್ರಿಗೆ ಗರ್ಭ ನಿಲ್ತಾ ಇಲ್ಲ, ಕೆಲವ್ರಿಗೆ ಮಕ್ಕಳಾಗ್ತಾ ಇಲ್ಲ, ತುಂಬ ತೊಂದರೆಗಳು ಬರ್ತಾ ಇದೆ. ಆದಷ್ಟು ಪ್ಲಾಸ್ಟಿಕ್ನ ತ್ಯಜಿಸಿ ನಮ್ಮ ಮಣ್ಣಿನ ಮಡಕೆ, ಕುಡಿಕೆಗಳು ಏನಿದೆಯೋ ಅದನ್ನು ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಆದಷ್ಟು ಈಗ ಬೇಸಿಗೆ ಕಾಲದಲ್ಲಿ ನಮಗೆ ಬೇಡಿಕೆ ಇಲ್ಲ. ಈಗ ಬೇಡಿಕೆ ಇಲ್ದಿರೋದು ಯಾಕೆ ಬೇಡಿಕೆ ಇಲ್ಲ ಅಂತ ಅಂದರೆ, ನಮಗೆ ರಾಜ್ಯ ಸರ್ಕಾರಗಳಿಂದ ಇವತ್ತಿನಿಗೆ ಏನು ಅನುಕೂಲಕ್ಕೆ ಬೇಕು ಅಂತ ತಕ್ಕಂಥ ಬೇಡಿಕೆ ಮಾಡೋಕ್ಕೆ ನಮಗೆ ರಾಜ್ಯ ಸರ್ಕಾರ ನಮಗೆ ಸವಲತ್ತುಗಳು ಕೊಡ್ತಾ ಇಲ್ಲ. ಅದೇ ಪಕ್ಕದ ರಾಜ್ಯ UP ಮತ್ತು ಗುಜರಾತಲ್ಲಿ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಕುಂಬಾರಗಳಿಗೆ ಭಾರಿ ಉಪಯೋಗ ಆಗುವಂಥ ಎಲ್ಲ ವಸ್ತುಗಳನ್ನು ಕೊಟ್ಟು, ನೀರಿನ ಲೋಟ, ಮಣ್ಣಿನ ಲೋಟ, ಮೊಸರು ಕುಡಿಕೆ ಎಲ್ಲನೂ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ನಮಗೆ ಯಾವುದೇ ರೀತಿಯ ಸವಲತ್ತು ಕೊಡ್ದೇನೆ ಸುಮ್ಮನೆ ಬರೀ ಹೆಸರು ಮಾತ್ರ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀನಿ ಅಂತಾರೆ. ನಮ್ಮಂತ ಒಂದು ಮಣ್ಣಿನ ಮಾಡುವಂತವ್ರಿಗೆ ಮಾಡಿಕೊಟ್ರೆ ನಾವು ಎಲ್ಲ ಮಣ್ಣಿನ ಮಡಕೆಗಳು, ಪಾತ್ರೆಗಳು ಆರೋಗ್ಯಕರಕ್ಕೆ ಉತ್ತಮವಾದಂತ ಮಾಡಿ ನಾವು ಕೊಡ್ತೀವಿ, ಬೇಡಿಕೆ ಮಾಡಿಕೊಡ್ತೀವಿ. ಹಾಗಾಗಿ ಮುಂದಿನ ಪೀಳಿಗೆಯಲ್ಲಿ ಮಣ್ಣಿನ ಮಡಕೆಗಳು, ಕುಡಿಕೆಗಳು, ಮಣ್ಣಿನಿಂದ ತಯಾರಾಗ್ತಕ್ಕಂಥ ಸಾಮಗ್ರಿಗಳನ್ನು ನಾವು ಉಳಿಸ್ಕೊಂಡೇ ಹೋಗಿದ್ದೇ ಆದರೆ, ನಾವು ಅವುಗಳನ್ನು ಉಳಿಸಿದರೆ ಅವು ನಮ್ಮ ಆರೋಗ್ಯವನ್ನು ಉಳಿಸ್ತವೆ ಎನ್ನುವಂಥ ಮೂಲ ಉದ್ದೇಶವನ್ನು ಇವತ್ತು ಶ್ರೀಧರ್ ಮತ್ತು ಸರಸ್ವತಿಯವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಗ್ರಾಮದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಕುಟುಂಬ ಇದೇ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ಜೊತೆಗೆ ಜನರ ಆರೋಗ್ಯವನ್ನು ಕೂಡ ಕಾಪಾಡ್ತಕ್ಕಂಥ ಕೆಲಸವನ್ನು ಕುಡಿಕೆ ಬೇವೂರಿನ ಜನ ಮಾಡ್ತಾ ಇದ್ದಾರೆ.